ನಾವು ಇದೇ ತರ ನಾಟಕ ಮಾಡ್ಕೊಂಡು ಸ್ಪಂದನ ಟೀಮಿಂದ ಬಸವ ಕಲ್ಯಾಣಕ್ಕೆ ನಾವು ನಾಟಕಕ್ಕೆ ಹೋಗಿದ್ವಿ. ಅದು ಮಧ್ಯದಲ್ಲೇನೋ ವಾಹನ ಪ್ರಾಬ್ಲಮ್ ಆಯ್ತು, ಅದಾಯ್ತು ಇದಾಯ್ತು. ಬಸವ ಕಲ್ಯಾಣ ಹೋಗಿ ತಲುಪೋಷ್ಟರಲ್ಲಿ ಲೇಟ್ ಆಗೋಯ್ತು. 11:11 ಆಗೋಯ್ತು. ಅಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ 8 ಗಂಟೆಗೆ 7:30 ಎಲ್ಲ ಬಂದಾಗ್ಬಿಟ್ಟಿರುತ್ತೆ. ಏನೂ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ನಮ್ಮನ್ನ ತಗೊಂಡೋಗೆಲ್ಲ ಒಂದು ಚೌಲ್ಟ್ರಿ ಹಾಕ್ಬಿಟ್ರು. ಎಲ್ಲ ಚೌಲ್ಟ್ರಿಲಿದ್ದೀವಿ, ಏನೂ ಇಲ್ಲ, ಏನೇ ಮಾಡೋದು ಅಂತ ನಮ್ಮ ಸತ್ಯಸಂಧ ಅಂತ ಫ್ರೆಂಡ್ ಇದ್ದ. ಅವ್ನು ಯಾವಾಗಲೂ ರಮ್ ಬಾಟ್ಲ್ ಇಟ್ಕೊಂಡ್ರು. ಏನ್ ಮಾಡೋಣ ಕಣ್ರು ಅಂತ. ಏನ್ ಮಾಡೋದು ಕಣೋ, ಕುಡಿಯೋ ಗ್ಲಾಸ್ ಇಲ್ಲ, ಲೋಟ ಇಲ್ಲ, ಇಲ್ಲ ಏನಿಲ್ಲ, ಬಾ ಒಂದು ಐಡಿಯಾ ಮಾಡ್ತೀನಿ ಏನು ಅಂತ. ಸ್ನಾನದ ರೂಮ್ ಮನೆ ಹೋದ್ವಿ. ಸ್ನಾನದ ರೂಮಲ್ಲಿ ಬಕೆಟ್ ಇರುತ್ತಲ್ಲ, ಮಗ್ಗಿರುತ್ತಲ್ಲ, ಬಕೆಟ್ಗೆ ಒಂದು ಅರ್ಧ ನೀರು ತುಂಬಿಸ್ಬಿಟ್ಟು 2 ಬಾಟಲ್ ರಮ್ಮು ಅದು ಉಯ್ದು ಮಗ್ಗಲ್ಲಿ ಹಿಂಗೆ ಎತ್ಕೊಳ್ಳೋದು, ಚಿಪ್ ಹೊಡಿಯೋದು, ಇನ್ನೊಬ್ಬರು ಕೊಡೋದು. Now I know where the word started, bucket kudka. ಅವ್ರೇನ್ ಇಂದಾನೆ ಸ್ಟಾರ್ಟ್ ಮಾಡೋದು ಅಂತಲ್ಲ. ಇಲ್ಲ, ಬಾಟ್ಲಲ್ಲಿ ಕುಡಿಯೋ ಲೆವೆಲ್ಗೆ ಓಕೆ, ಬಕೆಟ್ ಅದೇ ಹೇಳ್ತಾ ಇದಿಲ್ಲ, ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವಾಗ ನಾವೆಲ್ಲ ಹೊಸ ವಿಷಯಗಳು ಕೇಳ್ತಾ ಇದೀವಪ್ಪ, ನಾವು ಖುಷಿ ಪಡ್ತಾ ಹೊರಗೆ ಬೀಳ್ತಾ ಇದೆ ಇದೀವಿ ನಿಜವಾಗ್ಲೂ.